ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಉದ್ಯೋಗಾವಕಾಶಕ್ಕಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, IBPS ಕಡೆಯಿಂದ ಸುಮಾರು 11,400 ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದ್ದು ಆನ್ಲೈನ್ ಅರ್ಜಿಗೆ ಆಹ್ವಾನಿಸಲಾಗಿದೆ. ಈ 11,400 ಹುದ್ದೆಗಳು ಸದ್ಯಕ್ಕಿರುವಂತಹ ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗಳು ಮುಂದೆ ಹೆಚ್ಚಾಗುತ್ತೆ. ನಮ್ಮ ಕರ್ನಾಟಕಕ್ಕೆ ಸದ್ಯ 1,414 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗಳು ಮುಂದೆ ಹೆಚ್ಚಾಗುತ್ತೆ. ಈ IBPS ಹುದ್ದೆಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಲು ಯಾರ್ಯಾರು ಅರ್ಹರಾಗಿರುತ್ತಾರೆ ಎನ್ನುವ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ IBPS ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಯು ಈ IBPS ಕ್ಲರ್ಕ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ಈಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 1 ಆಗಸ್ಟ್ 2026, 21 ಆಗಸ್ಟ್ 2026ಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಈಗ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಂತ ನೋಡೋದಾದರೆ, ಮೊದಲನೇದಾಗಿ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು IBPS ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ವೆಬ್ಸೈಟ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ವೆಬ್ಸೈಟ್ಗೆ ಬರ್ಬೋದು. ಅಥವಾ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ IBPS ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ರೀತಿಯಾಗಿ IBPSನ ವೆಬ್ಸೈಟ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ರೀಸೆಂಟ್ ಅಪ್ಡೇಟ್ಸ್ ಅಂತೇಳಿ ಒಂದು ಸೆಕ್ಷನ್ ಇರುತ್ತೆ. ಅದರ ಬಗಲಿಗೆ ಲೆಫ್ಟ್ ಸೈಡ್ನಲ್ಲಿ CRP CSA ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ CRP ಕ್ಲರ್ಕಲ್ ಕ್ಯಾಡರ್ 16 ಅನ್ನುವ ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ಸೆಕೆಂಡ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಫಿಷಿಯಲ್ ನೋಟಿಫಿಕೇಶನ್ PDF ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕಾಣುವಂತಹ ಅಪ್ಲೈ ಫಾರ್ ಆನ್ಲೈನ್ ಅನ್ನುವ ಈ 3ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ರೈಟ್ ಸೈಡ್ ನಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್, ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ 2 ಆಪ್ಷನ್ಸ್ ಇರುತ್ತೆ. ಸೊ ನಾವಿಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಲು ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅನ್ನುವ ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ID ಪ್ರೂಫ್ ನಲ್ಲಿ ಇರುವಂತೆ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ನೇಮ್ ಅನ್ನ ಇಲ್ಲಿ ಮತ್ತೊಮ್ಮೆ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಮಿಡಿಲ್ ನೇಮ್ ಅಂತ ಇದೆ. ಸೊ ನಿಮಗೆ ಮಿಡಿಲ್ ನೇಮ್ ಇದ್ರೆ ಮಿಡಿಲ್ ನೇಮ್ ಅನ್ನ ಎಂಟರ್ ಮಾಡ್ಕೊಂಡು ನಂತರ ಕನ್ಫರ್ಮ್ ಮಿಡಿಲ್ ನೇಮ್ ನಲ್ಲಿ ಮತ್ತೊಮ್ಮೆ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲಾಸ್ಟ್ ನೇಮ್ ಅಂತ ಇದೆ. ನಿಮ್ಮ ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಿಮಗೆ ಲಾಸ್ಟ್ ನೇಮ್ ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಏನು ಎಂಟರ್ ಮಾಡೋಕೆ ಹೋಗಬೇಡಿ. ಇದನ್ನ ಹಾಗೆ ಬ್ಲಾಂಕ್ ಬಿಟ್ಬಿಡಿ. ಲಾಸ್ಟ್ ನೇಮ್ ಅನ್ನು ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಲಾಸ್ಟ್ ನೇಮ್ ಅಲ್ಲಿ ಮತ್ತೊಮ್ಮೆ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಫುಲ್ ನೇಮ್ ಇಲ್ಲಿ ಕೆಳಗಡೆ ಈ ಫುಲ್ ನೇಮ್ ಬಾಕ್ಸ್ ನಲ್ಲಿ ಶೋ ಆಗುತ್ತೆ. ಕರೆಕ್ಟ್ ಆಗಿ ಇದನ್ನ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತ ಇದೆ. ಸೊ ನೀವೇನಾದ್ರೂ ನೇಮ್ ಅನ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಿಂಪಲ್ ಆಗಿ ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಕರೆಂಟ್ ಯೂಸ್ ಮಾಡುತ್ತಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ನಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನಾದರೂ ಆಲ್ಟರ್ನೇಟಿವ್ ನಂಬರ್ ಇದ್ರೆ ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಬಿಟ್ಬಿಡಿ. ಇಲ್ಲಿ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಆಗಿದ್ರೆ ಇಲ್ಲಿ ಸೆಲ್ಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಅಥವಾ ರಿಲೇಟಿವ್ಸ್ನ ಮೊಬೈಲ್ ನಂಬರ್ ಆಗಿದ್ರೆ ಇಲ್ಲಿ ಕಾಣುವಂತಹ ಪೇರೆಂಟ್ಸ್ ಆರ್ ರಿಲೇಟಿವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ID, ಇಲ್ಲಿ ನೀವು ಕರೆಂಟ್ ಯೂಸ್ ಮಾಡುತ್ತಿರುವ ಇಮೇಲ್ IDಯನ್ನು ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಫುಲ್ ಇಮೇಲ್ IDಯನ್ನು ಎಂಟರ್ ಮಾಡಬೇಡಿ. ಸೊ ಯಾವ ರೀತಿಯಾಗಿ ಇಮೇಲ್ IDಯನ್ನು ಎಂಟರ್ ಮಾಡ್ಬೇಕಂತೇಳಿ ಇಲ್ಲಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ಇಮೇಲ್ IDಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಡೊಮೈನ್ನಲ್ಲಿ gmail.com ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಇಮೇಲ್ನಲ್ಲಿ ನಿಮ್ಮ ಫುಲ್ ಇಮೇಲ್ IDಯನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಮೇಲ್ IDಯನ್ನು ಎಂಟರ್ ಮಾಡ್ಕೋಬೇಕಂತೇಳಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ನಿಮ್ಮ ಇಮೇಲ್ IDಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸೆಕ್ಯೂರಿಟಿ ಕೋಡ್ ಅಂತ ಇದೆ. ಇಲ್ಲಿ ಮುಂದೆ ಕಾಣುವಂತಹ ಕ್ಯಾಪ್ಚಾ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಅಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಸಬ್ಮಿಷನ್ ಅಂತೇಳಿ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ
OTP ವೆರಿಫಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು OTP ಮೂಲಕ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಈಗ ಮೊಬೈಲ್ ನಂಬರನ್ನು ವೆರಿಫೈ ಮಾಡಿಕೊಳ್ಳಲು ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡಿಕೊಂಡು ನಂತರ ಈ ಮೊಬೈಲ್ ನಂಬರ್ ಮುಂದೆ ಕಾಣುವಂತಹ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಈ OTP ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ಸೊ ಇದೇ ರೀತಿಯಾಗಿ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಕಾಣುವಂತಹ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ SMS ಮೂಲಕ ಬಂದಿರುತ್ತೆ. ಅದೇ ರೀತಿಯಾಗಿ ನೀವು ಮೇಲೆ ನಿಮ್ಮ ನೇಮ್ ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ನೋಡ್ಬೋದು. ಹಾಗೂ ಇಲ್ಲಿ ಕೆಳಗಡೆ ನಿಮ್ಮ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ನು ಸಹ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ಯಾನ್ ಆ್ಯಂಡ್ ಫೋಟೋಗ್ರಾಫ್ ಅಂತ ಇದೆ. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ನೀವು ಈ ಬ್ರೌಸ್ ಅಥವಾ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿರುವಂತಹ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಶೋ ಆಗುತ್ತೆ. ಈಗ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಅನ್ನುವ ಈ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ನೀವು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ಕಂಪ್ಯೂಟರ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ರೆ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ವೆಬ್ಕಾಮ್ನ ಮೂಲಕ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಇಲ್ಲಿ ಕಾಣುವಂತಹ QR ಕೋಡನ್ನು ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗಿರುತ್ತೆ. ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಚರ್ ಮಾಡಿರುವಂತಹ ಲೈವ್ ಫೋಟೋ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಅಪ್ಲೋಡ್ ಮಾಡಿರುವಂತಹ ಫೋಟೋ ಇಲ್ಲಿ ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ಯಾಕೆ ರಿಜೆಕ್ಟ್ ಆಗಿದೆ ಅಂತೇಳಿ ಅವರು ರೀಸನ್ನ ಸಹ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ ಫೋಟೋನಲ್ಲಿ ಬ್ಯಾಕ್ಗ್ರೌಂಡ್ ಬಂದು ವೈಟ್ ಕಲರ್ ಇಲ್ಲ, ಹಾಗಾಗಿ ಇಲ್ಲಿ ನನ್ನ ಫೋಟೋ ರಿಜೆಕ್ಟ್ ಆಗಿದೆ. ಸೊ ನೀವು ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಂದು ವೈಟ್ ಇರಬೇಕಾಗಿರುತ್ತೆ. ಸೊ ನಂತರ ಮತ್ತೊಮ್ಮೆ ನಾನು ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಈಗ ಇಳಿದಿರುವಂತಹ ಲೈವ್ ಇಮೇಜ್ನಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಇದೆ, ಹಾಗಾಗಿ ರಿಜೆಕ್ಟ್ ಆಗಿಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ಯಾನರ್ಡ್ ಸಿಗ್ನೇಚರ್ ಅಂತ ಇದೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಈಗಾಗಲೇ ಸೇವ್ ಮಾಡಿರುವಂತಹ ನಿಮ್ಮ ಸಿಗ್ನೇಚರ್ ಫೈಲನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರುವಂತಹ ಸಿಗ್ನೇಚರ್ ಇಲ್ಲಿ ಶೋ ಆಗುತ್ತೆ. ಈಗ ಐ ಕನ್ಫರ್ಮ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಕೆಟಗರಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಕೆಟಗರಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಡೀಟೇಲ್ಸ್ ಆಫ್ ಡಿಸಬಿಲಿಟಿ ಅಂತ ಇದೆ. ಆರ್ ಯು ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಅಬೋವ್ 40% ಅಂತ ಇದೆ. ಸೊ ನೀವು 40%ಗಿಂತ ಹೆಚ್ಚಿನ ಬೆಂಚ್ಮಾರ್ಕ್ ಡಿಸಬಿಲಿಟಿ ಪರ್ಸನ್ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮತ್ತೊಮ್ಮೆ ಆರ್ ಯು ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಪರ್ಸನ್ ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಆಗಿದ್ರೆ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಇದೆ. ಸೊ ನೀವು ಮೈನಾರಿಟಿ ಕಮ್ಯುನಿಟಿಗೆ ಸೇರಿರುವಂತಹ ಅಭ್ಯರ್ಥಿಯಾಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಲಿಜನ್ ಆಫ್ ಅಪ್ಲಿಕೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ರಿಲಿಜನ್ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಗೌರ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕರೆಂಟ್ ವರ್ಕ್ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆ. ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಸೊ ನೀವು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸರ್ವಿಸ್ನಲ್ಲಿದ್ದಾಗ ಮೃತಪಟ್ಟಿರುವಂತಹ ಸರ್ವಿಸ್ ಮ್ಯಾನ್ನ ಡಿಪೆಂಡೆಂಟ್ ಪರ್ಸನ್ ಆಗಿದ್ದರೆ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೋ, ಡೈವರ್ಸ್ಡ್ ವುಮೆನ್ ಜುಡಿಷಿಯಲಿ ಸೆಪರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ ಆ್ಯಂಡ್ ಹೂ ಆರ್ ನಾಟ್ ರೀಮ್ಯಾರಿಡ್ ಅಂತ ಇದೆ. ಸೊ ಇಲ್ಲಿ ನೀವು ಇವುಗಳಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬೇಕಂತಂದರೆ ನೀವು ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ CWE CRP ಅಪಿಯರ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನೀವು
ಸೊ ಈ ಹಿಂದೆ ನೀವು ಈ IBPS ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಮೇನ್ಸ್ ಎಕ್ಸಾಮ್ಗೆ ಅಟೆಂಡ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಎಷ್ಟು ಬಾರಿ IBPS ಕ್ಲರ್ಕ್ ಮೇನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರೆ ಅನ್ನೋದನ್ನ ಅಟೆಂಪ್ಟ್ಸ್ ನಲ್ಲಿ ಇಲ್ಲಿ ಎಂಟರ್ ಮಾಡಿ. ಅಟೆಂಪ್ಟ್ಸ್ ಅನ್ನ ಎಂಟರ್ ಮಾಡಿದ ನಂತರ ಎಷ್ಟೇ ನೋಟಿಫಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಂತರ ಡೀಟೇಲ್ಸ್ ಆಫ್ ಅಪ್ರೆಂಟಿಸ್ ಅಂತ ಇದೆ. ಸೊ ಇಲ್ಲಿ ಬಂದು ನೀವು ಈಗಾಗಲೇ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವೇನಾದ್ರೂ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಪೋರ್ಟಲ್ ನಲ್ಲಿ ಅಪ್ರೆಂಟಿಸ್ಶಿಪ್ಗೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಪೋರ್ಟಲ್ ನ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ನ್ಯಾಷನಾಲಿಟಿ ಅಂತ ಇದೆ. ಸೊ ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೀಟೇಲ್ಸ್ ಆಫ್ ಅಪ್ಲೈಯಿಂಗ್ ಸ್ಟೇಟ್ ಅಂತ ಇದೆ. ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಸ್ಟೇಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನಿಲ್ಲಿ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಟೇಟ್ ಕೋಡ್ ಮತ್ತು ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್ ಇಲ್ಲಿ ಆಟೋಫಿಶ್ ಆಗಿ ಬರುತ್ತೆ. ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬಂದರೆ ಈ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ SSLC ಅಲ್ಲಿ ಅಥವಾ ಹೈಯರ್ ಸ್ಟಡೀಸ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಮತ್ತೊಮ್ಮೆ ಈ ಚೆಕ್ ಬಾಕ್ಸ್ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಸೊ ಈಗ ಸೆಂಟರ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ 1 ಅಂತ ಇದೆ. ಸೊ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಯಾವ ಎಕ್ಸಾಮ್ ಸೆಂಟರ್ ನಲ್ಲಿ ಬರಿಬೇಕು ಅನ್ಕೊಂಡಿದ್ದೀರಾ ಆ ಎಕ್ಸಾಮ್ ಸೆಂಟರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಎಕ್ಸಾಮ್ ಸೆಂಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇವುಗಳಲ್ಲಿ ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಪ್ರಿಫರೆನ್ಸ್ 1 ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಂಟರ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ 2 ಅಂತ ಇದೆ. ಸೊ ಇಲ್ಲಿ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಪ್ರಿಫರೆನ್ಸ್ 2 ಎಕ್ಸಾಮ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನೀವು ಮೇನ್ಸ್ ಎಕ್ಸಾಮಿನೇಷನ್ಗೂ ಸಹ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಅನ್ನ ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಕೈಂಡ್ಲಿ ಇಂಡಿಕೇಟ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಇದೆ. CBT ಎಕ್ಸಾಮ್ ಅನ್ನ ಯಾವ ಲ್ಯಾಂಗ್ವೇಜ್ ನಲ್ಲಿ ಬರಿಬೇಕು ಅನ್ಕೊಂಡಿದ್ದೀರಾ ಆ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎಕ್ಸಾಮ್ ಅನ್ನ ಬರಿಬೇಕು ಅನ್ಕೊಂಡಿದ್ದೀನಿ, ಹಾಗಾಗಿ ಇಂಗ್ಲಿಷ್ ಅಂಡ್ ಕನ್ನಡ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಎಕ್ಸಾಮಿನೇಷನ್ ಬಂದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ಇನ್ ಕೇಸ್ ನನಗೆ ಏನಾದರೂ ಇಂಗ್ಲಿಷ್ ನಲ್ಲಿ ಬೇಕಂದ್ರೆ ನಾನು ಇಂಗ್ಲಿಷ್ ನಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ID ಪ್ರೂಫ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಯಾವ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ತೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಸೆಲೆಕ್ಟ್ ಮಾಡಿರುವಂತಹ ID ಪ್ರೂಫ್ ನಂಬರ್ ಅನ್ನ ಈ ID ಪ್ರೂಫ್ ನಂಬರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ID ಪ್ರೂಫ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಡೇಟ್ ಆಫ್ ಬರ್ತ್, ಡೇ, ಮಂತ್ ಅಂಡ್ ಇಯರ್ ವೈಸ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಜೆಂಡರ್, ಇಲ್ಲಿ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾರಿಟಲ್ ಸ್ಟೇಟಸ್, ಸೊ ಇಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ. ನಂತರ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಪಾನ್ ಕಾರ್ಡ್ ನಂಬರ್, ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೋಬಹುದು. ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಇದನ್ನ ಹಾಗೆ ಬಿಟ್ಬಿಡಿ. ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಅಂತ ಇದೆ. ಸೊ ನಿಮಗೆ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಇದ್ರೆ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾದರ್ ನೇಮ್, ಮದರ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅನ್ನು ಎಂಟರ್ ಮಾಡಿಕೊಂಡು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಅಡ್ರೆಸ್ 1, ಅಡ್ರೆಸ್ 2 ಮತ್ತು ಅಡ್ರೆಸ್ 3 ನಲ್ಲಿ ಫುಲ್ ಅಡ್ರೆಸ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್, ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಬಾಕ್ಸ್ ನಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ನೀವು ಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿರುವಂತಹ ಅಡ್ರೆಸ್ ಮತ್ತು ಈ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಕಾಣುವಂತಹ ಸೇಮ್ ಆಸ್ ಕರೆಸ್ಪಾಂಡೆನ್ಸ್ ಅನ್ನುವ ಈ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಆಗಿದ್ರೆ ಈ ಪರ್ಮನೆಂಟ್ ಅಡ್ರೆಸ್ ನಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅಡ್ರೆಸ್ ಅನ್ನ ಎಂಟರ್ ಮಾಡಿದ ನಂತರ ಚೂಸ್ ದಿ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ
ಅಪ್ಲಿಕೇಶನ್ ಫೀ ಆರ್ ಇಂಟಿಮೇಷನ್ ಚಾರ್ಜಸ್ ಅಂತ ಇದೆ. ನೀವು ಪೇ ಮಾಡಬೇಕಾಗಿರುವಂತಹ ಅಮೌಂಟ್ ಇಲ್ಲಿ ಶೋ ಆಗುತ್ತೆ. ಈಗ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಈ ರೀತಿಯಾಗಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಇದೆ. ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ SSC, SSLC ಆರ್ 10th ಈಕ್ವಿವ್ಯಾಲೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ SSLC ಅಥವಾ 10th ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ನೇಮ್ ಆಫ್ ದಿ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ SSLC ಬೋರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಪಾಸಿಂಗ್ ಅಂತ ಇದೆ. ಇಲ್ಲಿ ನಿಮ್ಮ SSLC ಡೇಟ್ ಆಫ್ ಪಾಸಿಂಗ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನಲ್ಲಿ ನಿಮ್ಮ SSLC ಪರ್ಸೆಂಟೇಜ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗ್ರಾಜುಯೇಷನ್ ಆರ್ ಈಕ್ವಿವ್ಯಾಲೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಡಿಗ್ರಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಡಿಗ್ರಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಈ ರೀತಿಯಾಗಿ ಗ್ರೀನ್ ಮಾರ್ಕ್ ನಲ್ಲಿ ಶೋ ಆಗಬೇಕಾಗಿರುತ್ತೆ. ಡಿಗ್ರಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ನೀವೇನಾದರೂ PG ಅಥವಾ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅವುಗಳಿಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ ಆಪರೇಟಿಂಗ್ ಅಂಡ್ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಇದೆ. ಸೊ ನಿಮ್ಗೆ ಏನಾದರೂ ಕಂಪ್ಯೂಟರ್ನಲ್ಲಿ ವರ್ಕಿಂಗ್ ನಾಲೆಜ್ ಇದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಶೋ ಆಗುತ್ತೆ. ಸೊ ನಾನು ಡಿಗ್ರಿನಲ್ಲಿ ಕಂಪ್ಯೂಟರ್ ಅನ್ನ ಆಸ್ ಎ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ದೀನಿ. ಇಲ್ಲಿ ಕಾಣುವಂತಹ ಸ್ಟಡಿಡ್ ಇನ್ ಹೈಸ್ಕೂಲ್ ಆರ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಗೆ ಇಲ್ಲಿ ಮತ್ತೆ 2 ಆಪ್ಷನ್ಸ್ ಬರುತ್ತೆ. ಆಸ್ ಎ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ದೀನಿ, ಹಾಗಾಗಿ ಕಂಪ್ಯೂಟರ್ ಆಸ್ ಎ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಪೋಸ್ಟ್ ಕ್ವಾಲಿಫಿಕೇಶನ್ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆ. ಸೊ ನೀವಿಲ್ಲಿ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರ್ ಡೀಟೇಲ್ಸ್ ಅಂತ ಇದೆ. ಸೊ ಈ ಅದರ್ ಡೀಟೇಲ್ಸ್ ನಲ್ಲಿ ನಿಮಗೆ PET ಆಪ್ಷನ್ ಇರುತ್ತೆ. ಸೊ ಇಲ್ಲಿ PET ಆಪ್ಷನ್ ಬಂದು SC, ST ಆ್ಯಂಡ್ OBC ಕ್ಯಾಂಡಿಡೇಟ್ಸ್ಗೆ ಅವೈಲೇಬಲ್ ಇರುತ್ತೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಂತಂದರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸೊ ನಿಮ್ಮ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸಸ್ ಇದ್ದರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಲ್ಯಾಂಗ್ವೇಜಸ್ ನೋನ್ ಅಂತ ಇದೆ. ಸೊ ಇಲ್ಲಿ ಬಂದು ಫಸ್ಟ್ ಆಪ್ಷನಲ್ಲಿ ಕನ್ನಡ ಅಂತ ಇರುತ್ತೆ. ಸೊ ನನಗಿಲ್ಲಿ ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಆಪ್ಷನ್ ಅನ್ನು ಆನ್ ಮಾಡ್ಕೋತೀನಿ ಅಥವಾ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿಯಾಗಿ 2ನೇ ಆಪ್ಷನ್ನಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು 3ನೇ ಆಪ್ಷನ್ನಲ್ಲಿ ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಲ್ಯಾಂಗ್ವೇಜಸ್ ಅನ್ನು ಎಂಟರ್ ಮಾಡಿಕೊಂಡು ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಆಪ್ಷನ್ಗಳನ್ನು ಆನ್ ಅಥವಾ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಂತರ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪ್ರಿಫರೆನ್ಸಸ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಪ್ರಿಫರೆನ್ಸ್ ಪೇಜ್ ಓಪನ್ ಆಗುತ್ತೆ. ನೀವು ಪ್ರಿಫರೆನ್ಸ್ ವೈಸ್ ಆಗಿ ಇಲ್ಲಿ ಬ್ಯಾಂಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವು ಯಾವ ಬ್ಯಾಂಕಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಅನ್ಕೊಂಡಿದ್ದೀರಾ ಆ ಬ್ಯಾಂಕ್ ಅನ್ನ ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಉಳಿದಂತ ಬ್ಯಾಂಕ್ಗಳನ್ನ ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೊಂತ ಹೋಗಿ. ಸೊ ಇಲ್ಲಿ ಎಲ್ಲಾ ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಬ್ಯಾಂಕ್ಗಳನ್ನ ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ನ ಡ್ರಾಫ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿವರೆಗೂ ನೀವು ಎಂಟರ್ ಮಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸ್ಕ್ರೋಲ್ ಮಾಡ್ತಾ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಈಗಲೇ ನಿಮ್ಮ ಡೀಟೇಲ್ಸ್ ಅನ್ನ ಎಡಿಟ್ ಮಾಡ್ಕೋಬಹುದು. ನೀವು ಒಮ್ಮೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಎಡಿಟ್ ಆಪ್ಷನ್ ಬರುವುದಿಲ್ಲ. ಈಗಲೇ ಎಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ನಂತರ ಈ ಐ ಕನ್ಫರ್ಮ್ ಅನ್ನುವ ಚೆಕ್ ಬಾಕ್ಸ್ ನಲ್ಲಿ ಸಹ ಟಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ನಿಮ್ಮ ನೇಮ್ ಚೇಂಜ್ ಇದ್ರೆ ಇಲ್ಲಿ ಕಾಣುವಂತಹ ದೇರ್ ಈಸ್ ಎ ಚೇಂಜ್ ಇನ್ ಮೈ ನೇಮ್ ಅನ್ನುವ ಈ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕನ್ಫರ್ಮ್ ರಿಜಿಸ್ಟ್ರೇಷನ್ ಅನ್ನುವ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಫೈನಲ್ ಕನ್ಫರ್ಮೇಶನ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತಹ ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಇದೆ. ಸೊ ನೀವು ಈಗಾಗಲೇ ಸೇವ್ ಮಾಡಿರುವಂತಹ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೇವ್ ಮಾಡಿರುವಂತಹ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿರುವಂತಹ ಥಂಬ್ ಇಂಪ್ರೆಷನ್ ಇಲ್ಲಿ ಶೋ ಆಗುತ್ತೆ. ಕರೆಕ್ಟ್ ಆಗಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಾಂದರೆ ಕ್ಲಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಮಾಡ್ಕೊಳ್ಳಿ. ತಮ್ಮ ಇಂಪ್ರೆಷನನ್ನು ಅಪ್ಲೋಡ್ ಮಾಡಿದ ನಂತರ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಂತ ಇದೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿರುವಂತಹ ಹ್ಯಾಂಡ್ ರಿಟನ್ ಡಿಕ್ಲರೇಷನನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರಬೇಕಾಗಿರುತ್ತೆ. ಸೊ ಇಲ್ಲಿ ಬ್ಲರ್ ಮಾಡಿರುವಂತಹ ಜಾಗದಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಿಕೊಂಡು ಬ್ಲಾಕ್ ಇಂಕ್ನ ಮೂಲಕ ವೈಟ್ ಪೇಪರ್ನ ಮೇಲೆ ಡಿಕ್ಲರೇಷನನ್ನು ಬರ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ನೀವು ಸೇವ್ ಮಾಡಿರುವಂತಹ ನಿಮ್ಮ SSLC ಮಾರ್ಕ್ ಶೀಟನ್ನು ಸಹ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ SSLC ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಜಿಲಾಕರ್ ಅಂತ ಇದೆ. ಸೊ ನೀವೇನಾದರೂ ಮೊಬೈಲ್ ನಂಬರ್ ಮತ್ತು ಉಳಿದಂಥ ಡೀಟೇಲ್ಸನ್ನು ಡಿಜಿಲಾಕರ್ನ ಮೂಲಕ ಫೆಚ್ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಡಿಜಿಲಾಕರ್ನ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈಗಾಗಲೇ ಡಿಜಿಲಾಕರ್ನ ಮೂಲಕ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಮತ್ತು ಪಿನ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಕನೆಕ್ಟ್ ಆಗಿರುವಂತಹ ಡಿಜಿಲಾಕರ್ ಪ್ರೊಫೈಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ ಬಂದಿರುವಂಥ OTPಯನ್ನು ಈ OTP ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್, SSLC ಮಾರ್ಕ್ ಶೀಟ್ ಮತ್ತು ಡಿಗ್ರಿ ಮಾರ್ಕ್ ಶೀಟ್ನ ಮುಂದೆ ಕಾಣುವಂತಹ ಈ ಚೆಕ್ ಬಾಕ್ಸ್ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಹಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡಿಜಿಲಾಕರ್ನ ಮೂಲಕ ನಿಮ್ಮ ಡೀಟೇಲ್ಸ್ ಆಟೋ ಫೆಚ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಯೆಲ್ಲೋ ಮಾರ್ಕ್ನಲ್ಲಿ ಹೈಲೈಟ್ ಆಗುತ್ತೆ. ಈ ಕ್ಲಿಕ್ ಹಿಯರ್ ಟು ಪ್ರಿವ್ಯೂ ಡಿಜಿಲಾಕರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಜಿಲಾಕರ್ ಥ್ರೂ ಫೆಚ್ ಆಗಿರುವಂತಹ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಅಕ್ನಾಲೇಜ್ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಕಾಣುವಂತಹ ಬಿಲ್ ಡೆಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ಪೇಮೆಂಟ್ ಮೆಥಡ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಪೇಮೆಂಟ್ಸ್ ಮೋಡ್ ಇರುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ನಾನಿಲ್ಲಿ UPI ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮಗೆ ಈ ರೀತಿಯಾಗಿ QR ಕೋಡ್ ಆಪ್ಷನ್ ಬರುತ್ತೆ. ಈ ಶೋ QR ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಿ. ಸೊ ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಅಕ್ನಾಲೇಜ್ಮೆಂಟ್ ಅಂತ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಈ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ತಗೋಬಹುದು. ಸೊ ಈಗ ಇಲ್ಲಿ ಕಾಣುವಂತಹ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಮತ್ತೊಮ್ಮೆ IBPSನ ಲಾಗಿನ್ ಪೇಜ್ಗೆ ಬನ್ನಿ. ಸೊ ನಾವೀಗಾಗಲೇ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕಾಣುವಂತಹ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಆಸ್ ಇಟ್ ಈಸ್ ಆಗಿ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗಾಗಲೇ ಪೇಮೆಂಟ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಓಪನ್ ಆಗುತ್ತೆ. ಸೊ ನೀವು ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಈಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಲು ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಈ ರಿಸಿಪ್ಟ್ ಪ್ರಿಂಟ್ ಆ್ಯಂಡ್ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇದೆ. ಸೊ ಇವುಗಳನ್ನು ಸಹ ನೀವು PDF ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಇದಿಷ್ಟು IBPS ಕ್ಲರ್ಕಿಗೆ ಸಂಬಂಧಿಸಿದಂತೆ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಪ್ರಾಸೆಸ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಬ್ಯಾಂಕಿಂಗ್ ನೋಟಿಫಿಕೇಶನ್ಸ್ ಅಥವಾ ಬ್ಯಾಂಕಿಂಗ್ ಜಾಬ್ಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತಹ ವಿಡಿಯೋಸ್ಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.